ಕಲರ್ ಫೋಟೋ ಬರಬೇಕು, ಕನ್ನಡದಲ್ಲಿ ಬರಬೇಕು. ನಮ್ಗೆ ಈ ತರ ಇಂಡಿಯಾ ಅಟ್ಯಾಕ್ ಒಂದು ಐಡಿಯಾ ಬಂದದ್ದು. ಸರಿ, ನೀ ತಮಿಳಲ್ಲಿ ಮಾಡಿದ, ಕರ್ನಾಟಕ ಅಲ್ಲಿ ನಮ್ಗೆ ಜಾಸ್ತಿ ಫೇವರ್ ಇದ್ದಾರೆ, ನಮ್ಗೆ ಅವರೆಲ್ಲ ಯಾವ ರೀತಿಲಿ ಹೋದ್ ಕನ್ನಡಕ್ಕೆಲ್ಲ ಬರ್ಬೇಕಲ್ವಾ? ಇದು ಒಂದು ಚಿಂತೆ ವೀರಪ್ಪರಿಗೆ. ಆಳ್ನೆಲ್ಲ ಜಾಸ್ತಿ ಗೈಟ್ ಇದ್ದಾರೆ. ಪೊಲೀಸ್ ಹತ್ರ ತೋರಿಸಿದ್ದಾರೆ. ಪೊಲೀಸ್ ಗೊತ್ತಾಯ್ತು, ಪೊಲೀಸ್ ಹತ್ರ ಬಾಡಿ ಲ್ಯಾಂಗ್ವೇಜ್ ಇದೆ ಅಂದರೆ, ಓ ಇಲ್ಲಿ ಬಂದಾಯ್ತಾ, ಈ ರೋಡ್ ಬಂದ ಅಲ್ಲಿ ಇದ್ದಾರೆ, ಎಲ್ಲಾ ಕಡೆ ಇದ್ದಾರೆ. ನಾನು ತಿರ್ಗಾ ನಕ್ಕೀರನ್ ಆಫೀಸ್ಗೆ ಹೋಗೋದಕ್ಕೆ ಜಾಗ ಇಲ್ಲ, ಅಲ್ಲಿ ಪೊಲೀಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಇದು ವರ್ಲ್ಡ್ ಫುಲ್ ಪಬ್ಲಿಷ್ ಆಗಿ ಆ ರೀತಿಯಲ್ಲಿ ಕಾಡೊಳಗೆ ಅವ್ರು ಬರ್ಬೇಕು. ಮೋಸ್ಟ್ಲಿ 5-6 ಟ್ರ್ಯಾಕ್ ಮಾಡಿದ್ದಾರೆ. ಅದರಲ್ಲಿ ನಾವೊಂದು ಟ್ರ್ಯಾಕ್, ನಾವೊಂದು ದಾರಿ, ಬಾಳಪ್ಪನ್ ಮರ್ಡರ್ ಮಾಡಿದೊಂದು ದಾರಿ, ಕೊಳತು ಪೋಸ್ಟ್ ಮಾರ್ಕೆಟ್ ಅಲ್ಲಿ ಭೇಟಿ ಹಾಕಿದ ಒಂದು ದಾರಿ, ಇನ್ನು ಎಷ್ಟು ದಾರಿ ಮಾಡಿದಾರೋ ಅದೆಲ್ಲ ಫೇಲಿಯರ್. ಮಹಾರಾಜ್ ಹತ್ರ ಕೊಟ್ಟೆ, ಅವ್ರು ನೋಡಿದ ಮೇಲೆ ಇದು ವೀರಪ್ಪನ ಅನ್ನೆಲ್ಲ ಗೊತ್ತಾಯ್ತು. ಪ್ರಿಂಟ್ ಎಲ್ಲಿ ಮಾಡಿಸಿದ್ರೆ ಸರ್? ಪ್ರಿಂಟ್ ಅವರು ಪರ್ಸನಲ್ ಲ್ಯಾಬ್ ಅದ್ರಲ್ಲಿ ಮಾಡಿದ್ದಾರೆ. ಮಾಡಿದೆಲ್ಲ ಗೊತ್ತಾಯಿ ಏಪ್ರಿಲ್ 14th ಕಾಡಿಗೆ ಹೋಗ್ಬಂದ, ಏಪ್ರಿಲ್ 9th ಬಾಂಬ್ ಬ್ಲಾಸ್ಟ್ ಹೊರಗಡೆ ಬಂದಾಯ್ತು. ಏಪ್ರಿಲ್ 14th ಮ್ಯಾಗಝಿನ್ಗೆ ಕೊಟ್ಟಾಯ್ತು. ಏಪ್ರಿಲ್ 3rd ಅವ್ರದ್ದು ವೀರಪ್ಪನ್ ಮೀಟ್ ಆಯ್ತು 3rd. 14th ಬುಕ್ ಕೊಟ್ಟಾಯ್ತು. ಅದು 17th ಬುಕ್ಲ ಬರುತ್ತೆ. 17th ವೀರಪ್ಪನ್ ಎಕ್ಸ್ಕ್ಲೂಸಿವ್ ಫೋಟೋ ಒಂದು ಬಂದದ್ದು. ನಾವು ಕಾಡಿಗೆ ಒಯ್ದು ಬಂದದ್ದು ಮಾತ್ರ ಒಂದು ಸಿಂಗಲ್ ಪೇಜ್ ನ್ಯೂಸ್. ಅದ್ಮೇಲೆ ನಮ್ ಡೀಟೇಲ್ ಬರೆಯೋದಕ್ಕಿಲ್ಲ ಟೈಮ್. ಕರ್ನಾಟಕ ಚೀಫ್ ಮಿನಿಸ್ಟರ್ ಚೆನ್ನೈ ಬರೆದಿದ್ದಾರೆ, ಚೆನ್ನೈ ಚೀಫ್ ಮಿನಿಸ್ಟರ್, ಹೋಮ್ ಸೆಕ್ರೆಟರಿ ಬ್ಯಾಂಗ್ಳೂರ್ ಹೋಗಿದ್ದಾರೆ, ಎಲ್ಲ ಹೋಗಿ. ತಮಿಳ್ನಾಡು ಪೊಲೀಸ್ ಚೀಫ್ ಆಫೀಸರ್ ಎಲ್ಲ ಸೇಳಂ ಬರ್ತಾರೆ. ತಮಿಳ್ನಾಡು STF ಫಾರ್ಮ್ ಆಯ್ತು. ತಮಿಳ್ನಾಡು STF ಯಾರಲ್ಲ ಹೊಸಪರ್ಲ ಬರೆದಿದ್ರೆ ಜಾಯಿನ್ ಮಾಡಿದ್ರೆ ಬಂದಿದ್ದು ಡಿಕ್ಲೇರ್ ಮಾಡಿದ್ದಾರೆ. ತಮಿಳ್ನಾಡು ಆಲ್ ಓವರ್ ತಮಿಳ್ನಾಡು ಅಲ್ಲಿಂದ ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ಸ್ ಎಲ್ಲ ಬಂದು ಜಾಯಿಂಟ್ ಆಗ್ತಾರೆ. ಅವರೆಲ್ಲ ತಮಿಳ್ನಾಡು STF ಫಾರ್ಮ್ ಆಗುತ್ತೆ. ಕರ್ನಾಟಕ STF ರೂಲ್ಸ್ ಅಂಡ್ ರೆಗ್ಯುಲೇಷನ್. ಇದು ಮುಂಚೆ ಮ್ಯಾಗಝೀನ್ ನ್ಯೂಸ್ ಬರೋಕೆ ಮುಂಚೆ ಬಾಂಬ್ ಬ್ಲಾಸ್ಟ್ ಆಯ್ತಲ್ವಾ? ಬಾಂಬ್ ಬ್ಲಾಸ್ಟ್ ಆಯ್ತು ಅಂತ ಜಾಹಾಲಿಂದ ರೈಟ್ ಹೋಗಿದ ಇಲ್ಲಿ ಬರುದು, ಲೆಫ್ಟ್ ಹೋಗಿದ ಇಲ್ಲಿ ಬರುದು, ಸೌತ್ ಹೋಗಿದ, ನಾರ್ತ್ ಹೋಗಿದ ಅಂತ ಪೊಲೀಸ್ ಸ್ವಲ್ಪ ರಿಸರ್ಚ್ ಮಾಡಿದ್ದಾರೆ. ಫಾರೆಸ್ಟ್ ಗಾರ್ಡ್ ವಾಚರ್ ಇದಾರಲ್ಲ, ಸೀನಿಯರ್ ಪರ್ಸನ್ಸ್, ಅವರೆಲ್ಲ ಅಲ್ಲಿ ಬರ್ತಾರೆ. ಎಲ್ಲ ಬಂದು ಬಾಂಬ್ ಬ್ಲಾಸ್ಟ್ ಆಯ್ತು ಜಾಹಾಲಿಂದ. ಇದೇ ಜಾಹಾಲಿ ಹೋಯ್ತಾ ಜನ ಜಾಸ್ತಿ ನಡೆದೋಡೋದಕ್ಕೆ ದಾರ ಗೊತ್ತದು. ಮೊನ್ನೆ ಎಲ್ಲ ಜನ ಹೋಗಿದ್ದಾರೆ. ಇದರಲ್ಲಿ 1 ಜನ 2 ಜನ ಹೋಗಿಲ್ಲ, 20-30 ಜನ ಹೋಗಿದ್ದಾರೆ. ಕಾಡೊಳಗೆ ಸ್ಟೆಪ್ಸ್ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ಹೋಗಿ ಎಲ್ಲ ಚರ್ಚ್ ಮಾಡಿ ಎಲ್ಲ ಪೊಲೀಸ್ ಅವರು, ಇಂಟೆಲಿಜೆಂಟ್ ಟೀಮ್, ಫಾರೆಸ್ಟ್ ಅವರೆಲ್ಲ ನೋಡಿದ ಟೈಮಲ್ಲಿ ತಾಂಡಾದವರಲ್ಲಿ ಜಾಸ್ತಿ ಜನ ಬಂದೋಗಿದ್ದಾರೆ. ತಾಂಡಾದಿಂದ ಜಾಸ್ತಿ ಜನ ಬಂದೋಗಿದ್ದಾರೆ ಗೊತ್ತಾಯ್ತು. ಸರಿ, ಒಂದು 4 ಕಾನ್ಸ್ಟೇಬಲ್ಸ್ ಇಂಟೆಲಿಜೆಂಟ್ ಟೀಮ್ ಅಲ್ಲಿ ಯಾರೆಲ್ಲ 5 ಗಂಟೆವರೆಗೂ ಕಾಡೊಳಗೆ ಮೇಕೆ ಕುರಿ ಹಸು ತಗೊಂಡೋಗಿದ್ದಾರೆ, ದನ ಕುರಿ ಮೇಯಿಸ್ತಾರೆ. ಅವ್ರು ಕ್ಯಾಚ್ ಮಾಡಿ ಮೇಟ್ರು ತಗೊಂಡೋಗಿ ವಿಚಾರಿಸಿ ಮಾಡೋ ಟೈಮಲ್ಲಿ, ಸರ್ 3 ತಿಂಗಳ ಮುಂಚೆಯಿಂದ ವೀರಪ್ಪನ್ ಇದ್ದಾನೆ, ನಾವೆಲ್ಲ ನೋಡಿಲ್ಲ, ನಮ್ಮ ಊರವ್ರು ಇಷ್ಟು ಜನ ಹೋಗಿದ್ದಾರೆ ಬರ್ತಾರೆ, ಇವನು ಇಷ್ಟು ಜನ ಹೋಗಿದ್ದಾರೆ ಬಂದಾನೆ, ಎಲ್ಲ ಡೀಟೇಲ್ ಗೊತ್ತಾಯ್ತು. ಯಾರು ಹೋಗಿದ್ದಾರೆ, ಅವರು ಸುಬ್ಬ ಅಂತ ಒಂದು ಹೆಸರು ಹೇಳೋಣ, ಚಿನ್ನ ಒಂದು ಹೆಸರು ಹೇಳೋಣ, ಚಿನ್ನ ತಗೊಂಡ್ ಬರ್ತಾರೆ. ಸರ್ ನಾನು ಕಾಡೊಳಗೆ 2 ದಾರಿ ಹೋಗಿದ್ದೀನಿ. 1 ದಾರಿ ಹೋದ ಟೈಮಲ್ಲಿ ವೀರಪ್ಪನ್ ಗ್ಯಾಂಗ್ ಮಾತ್ರ ಇದೆ. ಸೆಕೆಂಡ್ ಟೈಮ್ ಹೋದ ಟೈಮಲ್ಲಿ ಯಾರೋ ಒಂದು ರಿಪೋರ್ಟರ್ ಹತ್ರ ಕ್ಯಾಮ್ರಾ ಎಲ್ಲ ತಗೊಂಡು ಫೋಟೋ ಹೊಡಿದಾನೆ. ಯಾರೋ ರಿಪೋರ್ಟರ್ ನೋಡಿದಾನೆ ಅಂತ ಗೊತ್ತಾಯ್ತು. ಪಬ್ಲಿಕ್ ಅವರು ಯಾರೋ ಹೇಳ್ತಾರೆ. ಅದ್ರ ಸೇಮ್ ಟೈಮಲ್ಲಿ ಯಾರೆಲ್ಲ ಇದಾರೆ, ನಮ್ಮ ಅಣ್ಣ ಇದಾರೆ, ತಮ್ಮ ಇದಾರೆ, ಚಿಕ್ಕಪ್ಪ ಇದಾರೆ, ಅತ್ತೆ ಇದಾರೆ, ಅನ್ನಿ ಇದಾರೆ ಅಂತೆಲ್ಲ ಹೇಳಿದಾನೆ. ಅವರೆಲ್ಲ ವಿಚಾರಣೆ ಒಂದು 40-50 ಜನ ತಂಡ ಅವರೆಲ್ಲ ತಗೊಂಡು ಬಂದು ಸ್ಟೇಷನ್ ಆಗಿದ್ದಾರೆ. ಸ್ಟೇಷನ್ ಆಗಿ ವಿಚಾರಿಸಿದ ಟೈಮಲ್ಲಿ ಯಾವ್ದೋ ಒಂದು ರಿಪೋರ್ಟರ್ ಒಳಗೆ ಹೋಗಿದ್ದಾನೆ. ಯಾರು ಮುಖಾಂತರ ಹೋಗಿದ್ದಾನೆ? ಸೆಕೆಂಡ್ ಡೇ ಅಲ್ಲಿ ಸಿನ್ನಪ್ಪಣ್ಣ ಮುಖಾಂತರ ಹೋಗಿದ್ದಾನೆ ಗೊತ್ತಾಯ್ತು. ಸಿನ್ನಪ್ಪಣ್ಣ ಅರೆಸ್ಟ್, ಸಿನ್ನಪ್ಪಣ್ಣ ರಿಲೇಟಿವ್ ஒரு 15 ಜನ ಅರೆಸ್ಟ್. ಎಲ್ಲಿದ್ದಾರೆ, ಏನ್ ಮಾಡಿದ್ದಾರೆ, ಏನು ಗೊತ್ತಾಯ್ತಿಲ್ಲ. ನೆಕ್ಸ್ಟ್ ಅದೇ ಜಾಗ ಅಲ್ಲಿ ತಮಿಳ್ನಾಡು STF ಟೀಮ್ ವಿಜಯಕುಮಾರ್, ವೀರಪ್ಪನ್ ಸಾಯಿಸಾರಲ್ವಾ ವಿಜಯಕುಮಾರ್ SP ಆ ಟೈಮಲ್ಲಿ ಜಯಲಲಿತಾ ಪರ್ಸನಲ್ ಸೆಕ್ಯೂರಿಟಿ SP ಇದ್ದಾರೆ. ಅವರು ಚೀಫ್ ಆಫೀಸರ್ ಕಮಾಂಡಿಂಗ್ ಅಥಾರಿಟಿಯಲ್ಲಿ ಒಂದು 50 ಜನ ಆಪರೇಷನ್ ಹೋಗಿದ್ದಾರೆ. ಆಪರೇಷನ್ ಹೋದ ಟೈಮಲ್ಲಿ ಇವರು ಇಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರಲ್ವಾ, ಸೇಮ್ ಇನ್ನೊಂದು ಕಡೆ ಬಾಂಬ್ ಬ್ಲಾಸ್ಟ್ ಆಗಿದ್ದಾರೆ. ಎಲ್ಲಿ ಸರ್? ಬಾಳಂಗುಳಿಪಲ್ಲ ಅಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ. அந்த ಬಾಂಬ್ ಎಲ್ಲೆಲ್ಲ ಮಡಿಕಿದೋ ಅದೇ ಜಾಗದಲ್ಲಿ 50 ಪೊಲೀಸ್ ಅವರು ಇದ್ದಾರೆ. ಇದೇ ಟೈಮಲ್ಲಿ ಮೇಲೆ ಯಾರೋ ಒಬ್ರು ಮೂವ್ಮೆಂಟ್ ಗೊತ್ತಾಗಿದೆ. ಇಲ್ಲಿ ಎಲ್ಲ ಪೊಸಿಷನ್ ತಗೊಂಡು ಇಲ್ಲಿಯೇ ಮಡಿಕೊಂಡು ಮೇಲೆ ತರ ಫಾಲೋ ಅಪ್ ಮಾಡಿದ್ದಾರೆ. ಅವನು ಏನೋ ನೋಡಿಬಿಟ್ಟು ಇಲ್ಲಿ ತಿರ್ಗಾ ಅಬ್ಸ್ಕಾಂಡಿಂಗ್ ಆಗಿದ್ದಾನೆ. ಆಲ್ ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ. ತಿರ್ಗಾ ಅಲ್ಲಿಂದ ಫಾರೆಸ್ಟ್ ಟೀಮ್ ಆಲ್ರೆಡಿ இந்த ಕಾಡೆಲ್ಲ ಗೊತ್ತಾಯ್ತಲ್ವಾ, ಫಾರೆಸ್ಟ್ ಟೀಮ್ ಅವರು ವೀರಪ್ಪನ್ ಒಬ್ರು, ಮಾದಯ್ಯನೊಬ್ರು, ಇನ್ನೊರು ಫಾರೆಸ್ಟ್ 3 ಜನ ಅಲ್ಲಿ ಹೋಗಿದ್ದಾರೆ. ಸರ್ ವೀರಪ್ಪನ್ ಅದು ಫಾರೆಸ್ಟ್ ನೇಮ್ ವೀರಪ್ಪನ್. ಇಲ್ಲಿಂದ 1 ಕಿಲೋಮೀಟರ್ ನಾ ಅಲ್ಲಿ ಬೆಟ್ಟ ಹೋಗಿ ನೋಡಿದೀನಿ. ಏನಿದನ್ ಪಾತ್ರ ನಿಮ್ಗೆ ಇನ್ಫಾರ್ಮ್ ಮಾಡಿದೆ, ಆಮೇಲೆ ನೀವು ಬರಲ್ಲ ಸರ್, ಇಲ್ಲಿ ಬೇಡ, ಇಲ್ಲಿ ಏರಿದ್ದು. ಅಲ್ಲಿ ಹೋಗಿ ನೋಡಿದ ಅಲ್ಲಿ ಯಾವ್ದು ಇಲ್ಲ, ಒಂದು ಅಡಿಕೆ ಮಾಡಿದ ಪಾತ್ರ, ಒಂದು ಪೈ, ಕೆಳಗೆ ನೋಡಿದ ಒಂದು ಮೆಕ್ಕರ್ ಬಾಕ್ಸ್ ನೋಡಿದ ಒಂದು ಫೈರ್ ಕನೆಕ್ಷನ್. ಒಂದು 3-4 ಫೀಟ್ಗೆ ಅದೆಲ್ಲ ಫೈರ್ ಆಗಿ ಹೋಗಿದೆ. 4 ಫೀಟ್ಗೆ ಆಮೇಲೆ ಫೈರ್ ಆಗಿಲ್ಲ, ಸ್ಪಾರ್ಕ್ ಔಟ್. ಕುಚ್ಚಿ ತಕೊಂಡು ಅದೆಲ್ಲ ಓಪನ್ ಮಾಡಿದ್ದಾರೆ. ಒಳಗೆ ಕೇಬಲ್, ಆ ಕೇಬಲ್ ಈಸ್ಕೊಂಡೇ ಬಂದ. ಇವರೆಲ್ಲ ಮಲಗಿದಾರಲ್ವಾ, ಇದೇ ಜಾಗದಲ್ಲಿ 50 ಹೋಲ್ ಹಾಕಿದ್ದಾರೆ. ಪೊಲೀಸರು ಮಲಗಿದ ಜಾಗದಲ್ಲೇನೆ ಕೆಳಗೆ ಬಾಂಬ್ ಇದೆ.
ಕೆಳಗೆ ಅವನು ಫೈರ್ ಮಾಡಿದ ಮಾತ್ರ ಕರೆಕ್ಟ್ ಆಗಿ ಅದು ಕಟ್ ಆಗಿ ಫೈರ್ ಆಗಿದ್ದ ಇದ್ರ ಮೇಲೆ ತಮಿಳ್ನಾಡು ಪೊಲೀಸ್ಗೆ ಇನ್ನೂ ವೆಂಜನ್ಸ್ ಬರುತ್ತೆ. ಸಿಟ್ಟು ಇನ್ನೂ ಜಾಸ್ತಿ ಆಗುತ್ತೆ. ಅಲ್ಲಿ- ಬಟ್ ಯಾಕೆ ಅವನಲ್ಲಿ ಅದು ಇಟ್ಟಿರ್ತಾನೆ ಸರ್? ಪೊಲೀಸ್ ಮೇಲೆ ಗಾಡಿಯಲ್ಲಿ ಬಂದ ಅಲ್ಲಿ ಕೋಂಬಿಂಗ್ ಆಪರೇಷನ್ ಬಂದ ಇದ್ದಾಗ ಓ, ಗಾಡಿಯಲ್ಲಿ ಬಂದ್ರೆ ಅಲ್ಲಿ ಸ್ಫೋಟ ಮಾಡೋದು, ಕೂಂಬಿಂಗ್ ಮಾಡಿ ಬಂದ್ರೆ ನಡ್ಕೊಂಡು ಬಂದ್ರೆ ಇಲ್ಲಿ ಇಲ್ಲಿ ಮಾಡ್ಬೇಕು. ಎರಡು ಕಡೆ ಮಾಡಿ ಎರಡು ಕಡೆ ಸೆಕ್ಯೂರಿಟಿ ಹಾಕಿ ಮಡಗಿದ್ದಾರೆ. ಯಾರು? ವೀರಪ್ಪನ್ ವೀರಪ್ಪನ್ ಅಲ್ಲಿ ಸಕ್ಸಸ್ ಆಯ್ತು, ಇಲ್ಲಿ ಫೇಲ್ಯೂರ್ ಆಯ್ತು. ಇದ್ರ ಮೇಲೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಯ್ತು. ಆಮೇಲೆ ಪೊಲೀಸ್ ಇಂಟೆಲಿಜೆಂಟ್ ಟೀಮ್ ಇದಿಲ್ವಾ, ಮೇಟೂರ್ ಪಕ್ಕ ಯಾರೆಲ್ಲ ರಿಪೋರ್ಟ್ ಇದ್ದಾರೆ, ಅವ್ರ ಹೆಸರೆಲ್ಲ ಬರ್ಬೇಕಲ್ಲ, ಅವರೆಲ್ಲ ವಿಚಾರ ಮಾಡಿದ್ರೆ ನನ್ನ ಕರೀದಾನೆ ನಾನು ಹೋಗಿಲ್ಲ ಸರ್, ನಾವು ಕೇಳ್ತಾರೆ ಬೇರೆ ಯಾರು ಇರ್ಬೇಕು, ಬೇರೆ ಎಲ್ಲಿ ಇರ್ಬೇಕಿಂದ ಒಂದು ಪರ್ಟಿಕ್ಯುಲರ್ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಮೆಟ್ಟೂರ್ ಬಿಟ್ಟು ಸೇಳಂ ಬಿಟ್ಟ ಈರೋಡು ಈ ಕಡೆ ಎಲ್ಲ ವಿಚಾರ ಮಾಡಿದ್ದಾರೆ. ಈ ಕಡೆ ವಿಚಾರಣೆ ಮಾಡಿದ ಟೈಮಲ್ಲಿ ಶಿವಸುಬ್ರಹ್ಮಣ್ಯ ವೀರಪ್ಪನ ಮೀಟ್ ಮಾಡಬೇಕು ಒಂದು ಪೈ ಹಾಕೊಂಡು ಅಲ್ಲಿ ಎಲ್ಲ ಊರೆಲ್ಲ ಸುತ್ತಿಕೊಂಡಿದ್ದಾನೆ. ಮೋಸ್ಟ್ಲಿ ಅವನ ಇರ್ಬೇಕು ಎಂದಾರೆ. ಇವನೇ ವೀರಪ್ಪನ್ ಅಂತ ಕಾಡೊಳಗೆ ಸುತ್ತಾಡಿಕೊಂಡೇ ಇದ್ದಾನೆ. ಮೋಸ್ಟ್ಲಿ ಇವನ ಇರ್ಬೇಕು. ಡೌಟ್ ಅಲ್ಲಿ ನಾವು ಎಲ್ಲಿ ಅಂಗಡಿಗೆ ಹೋಗಿ ಬರ್ತೀನಿ ಅಲ್ಲಿ ಬಂದ ಅಲ್ಲಿ ನಾ ಇಲ್ಲ. ವಿಚಾರ ಮಾಡಿದ್ರೆ 5-6 ದಿವಸ ಆಯ್ತು ಅವನ ಸ್ಟ್ಯಾಂಡಿಂಗ್. ಏಪ್ರಿಲ್ 9th ಇಲ್ಲಿದ್ದಾನೆ, ಏಪ್ರಿಲ್ 9th ಇಲ್ಲಿದ್ದಾನೆ. ಅದಕ್ಕೆ ಮುಂಚೆ ಒಂದು ವಾರ ಅವನಿಲ್ಲ, ಒಂದು ವಾರ ಇಲ್ಲ. ನಮ್ಮ ಫ್ರೆಂಡ್ಗಳಿಗೆ ಪಬ್ಲಿಕ್ ಅವ್ರಿಗೆಲ್ಲ ಗೊತ್ತಿಲ್ವಾ, ನಿಮ್ ಪಕ್ಕದ ಮನೆಯವರು ಬಂದು ಯಾವ್ರಿ ಎಣ್ಣೆ ಇವ್ರು ಇದಾರೆ ಇವತ್ತಿಲ್ಲ, ಅವರು ನಿಜ ತಾನೆ ಹೇಳಿದ್ದಾರೆ. ಒಂದು ವಾರ ಇಲ್ಲನ ಮೋಸ್ಟ್ಲಿ ಇವನ ಇರ್ಬೇಕು. ಸರ್ಚ್ ನಮ್ಮ ಮನೆಗೆ ಹೋಗಿದ್ದಾರೆ, ಮನೆಗೆ ಪೊಲೀಸ್ ಬಂದ ಆಗಿದ್ದಾರೆ ಅಂದರೆ ಅಲ್ಲಿ ಹೋಯ್ದ ಪಾಪ ದನ ಕುರಿ ತಕೊಂಡ್ ಬರ್ತಾರಲ್ಲ ಕಾಡೊಳಗೆ ನಮ್ಮೂರಲ್ಲಿ ಜಮೀನಲ್ಲಿ. ಅವ್ರ ಹತ್ರ ಕೇಳಿದ ಮಣಿ ನಿಮ್ಮ ತೇಡಿ ನನ್ನ ಹೊಸ ಪರ್ಸನ್ ಬಂದಾರೆ ಅಂತಾರೆ. ಆಹಾ, ಹೊಸ ಪರ್ಸನ್ಸ್ ಊರಿಗೆ ಹೊಸಬರು ಬಂದಾರೆ, ನಿಮ್ಮ ಹೆಸರೆಲ್ಲ ಕೇಳಿದಾರೆ, ಆಳ್ನೆಲ್ಲ ಜಾಸ್ತಿ ಗೈಟ್ ಆಗಿದ್ದಾರೆ, ಪೊಲೀಸ್ ಹತ್ರ ತೋರಿಸ್ತಿದ್ದಾರೆ. ಪೊಲೀಸ್ ಗೊತ್ತಾಯ್ತು, ಪೊಲೀಸ್ ಹತ್ರ ಬಾಡಿ ಲ್ಯಾಂಗ್ವೇಜ್ ಇದೆ ಅಂದರೆ ಓ ಇಲ್ಲಿ ಬಂದಾಯ್ತಾ, ಈ ರೋಡ್ ಬಂದ ಅಲ್ಲಿ ಇದ್ದಾರೆ, ಎಲ್ಲಾ ಕಡೆ ಇದ್ದಾರೆ. ನಾನು ತಿರ್ಗಾ ನಕ್ಕೀರನ್ ಆಫೀಸ್ಗೆ ಹೋಗೋದಕ್ಕೆ ಜಾಗ ಇಲ್ಲ, ಅಲ್ಲಿ ಪೊಲೀಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ನನಗೆ ಪರಿಚಯ ಹಣ ಪ್ರೆಸ್ ಎಡಿಟರ್ ಅಲ್ಲಿ ಆಲ್ರೆಡಿ ಪೊಲೀಸ್ ಇದರಿಂದ ಒಬ್ರು ರಿಸೈನ್ ಆಗಿ ಹೊರಗಡೆ ಹೋಗಿದಾರಲ್ವಾ, ರಾಘ ರವೀಂದ್, ಅವ್ರು ಅವತ್ತು ಈ ರೋಡ್ ಅಲ್ಲಿ ಇದ್ದಾರೆ. ಈ ರೋಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಅವರು ನ್ಯೂಸ್ ಪೇಪರ್ ಓದಿಕೊಂಡಿದ್ದಾರೆ. ನಾನು ಬಸ್ ಬಂದು ಕೆಳಗೆ ಬಂದ ಅವರಿದ್ದಾರೆ. ಈಗ ನಮ್ಗೆ ಸಪೋರ್ಟ್ ಇವ್ರೊಬ್ರೆ. ಇಲ್ಲಿ ಅಪ್ಸ್ಕಾಂಡ್ ಇಲ್ಲಿ ಹೋಗ್ಬೇಕಾಗಿಲ್ವಾ, ನಾ ಅವ್ರ ಹತ್ರ ಮಾತಾಡಿದೆ. ಬಂದಿಂದ ಈ ರೋಡ್ ಈಶ್ವರನ್ ಲಾಡ್ಜ್ ಅಲ್ಲಿ ರೂಮ್ ಆಗಿದ್ದಾರೆ, ಅಲ್ಲಿ ಹೋಗಿ ಊಟ ಮಾಡಿಬಿಟ್ಟು ಟಿವಿ ಮಿಟ್ರೆ ನನ್ನ ಫೇಸ್ ಅವ್ರಿಗೆ ಗೊತ್ತಾಯ್ತು. ಏನ್ ಬಂದ ಎಲ್ಲ ನೋಡಿದೀನಿ, 1-1.5 ಗಂಟೆ ಏನು ಟೆನ್ಷನ್ ಇದೆ, ಏನ್ ಪ್ರಾಬ್ಲಮ್ ಅಂದಾರೆ. ನಾ ಇದೇ ವೀರಪ್ಪನ್ ಪ್ರಾಬ್ಲಮ್, ವೀರಪ್ಪನ್ ಭೇಟಿ ಆಯ್ತು. ನಮ್ಮ ಭೇಟಿ ಅನ್ನೋದು ಯಾವ ರೀತಿಲಿ ಪೊಲೀಸನ್ ಗೊತ್ತಾಗ್ತಂತ ಗೊತ್ತಿಲ್ಲ, ಬಟ್ ನಮ್ಮ ಮನೆ ಕಡೆ ಎಲ್ಲ ಕಡೆ ಬರ್ತಾರೆ, ಫಾಲೋ ಅಪ್ ಮಾಡಿದ್ದಾರೆ. ನಾ ವೀರಪ್ಪನ್ ಮೀಟ್ ಮಾಡಿದಂಗೆ ನ್ಯೂಸ್ ಅವ್ರಿಗೆ ಕನ್ಫರ್ಮ್ ಆಯ್ತು. ಈಗ ನಕ್ಕೀರನಲ್ಲಿ ನ್ಯೂಸ್ ಬಂದಿದ್ದು, ಜಾಯಿಂಟ್ ಆಗೋಕ್ಕೆ ಚಾನ್ಸ್ ಇಲ್ಲ, ಜಾಯಿನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಇದೇ ಪ್ರಾಬ್ಲಮ್ ಅದರಿಂದ ಅವರು ಒಂದು ಡಿಸ್ಕಸ್ ಮಾಡಿಬಿಟ್ಟು ಬೇಡ ಒಂದು ಪ್ರಾಬ್ಲಮ್ ಇಲ್ಲ, ನಾನು ಒಂದು ಐಡಿಯಾ ಮಾಡಿದ್ದೀನಿ, ತಮಿಳ್ನಾಡು ಬಿಟ್ಟ ಕರ್ನಾಟಕ ಬರುತ್ತೆ, ಕರ್ನಾಟಕ ಬಿಟ್ಟ ತಮಿಳ್ನಾಡು 2 ಸ್ಟೇಟ್ ಮೇಲೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಬನ್ನಿ ಚೆನ್ನೈ ಹೋಗಲ್ಲ ಅಂತಂದ್ರೆ ಚೆನ್ನೈ ಹೋಗಿದ್ವಿ. ಚೆನ್ನೈ ಹೋದ್ಮೇಲೆ ಅವ್ರು ನೈಟ್ ಡಿಸ್ಕಸ್ ಮಾಡಿಬಿಟ್ಟು ಇಂಡಿಯಾ ಟುಡೇಗೆ ಹೋದಾರೆ. ತಮಿಳ್ ಎಡಿಟರ್ வாசந்தி சொல்றாங்க, இது மாதிரி இன்டர்வியூ எடுத்திருக்கேன், ஆடியோ கேசட் இருக்கு, ஒரு ரோல் ஃபிலிம் இருக்கு, ಒಂದು ರೋಲ್ ಫಿಲ್ಮ್ ಇದೆ, இருக்கு ಇಂಟರ್ವ್ಯೂ ಇದೆ, இது ಏನು ಮಾಡலாம் ಅಂದ್ರೆ ಓಕೆ பேசலாம் வர சொல்லுங்க, நம்ம அதை ಪಬ್ಲಿಷ್ பண்ணுவோம் அப்படிங்கிறாங்க. ಇದೇ ಸೇಮ್ ಇನ್ನೊಂದು ಪ್ರಾಬ್ಲಮ್ ಏನಾಯ್ತಂದ, ನಾನು 4th or 5th ಡೇಸಲ್ಲಿ ವೀರಪ್ಪನ ಹತ್ರ ಮಾತಾಡಿಕೊಂಡಿದ್ದೀನಿ ನೈಟಲ್ಲಿ ಮಾತಾಡಿಕೊಂಡಿಲ್ಲ. ಅವರು 5 ಗಂಟೆವರೆಗೆ ಮಾತಾಡಿದ್ದಾರೆ. ಒಂದು ಕಾಡಲ್ಲಿ ಕುತ್ಕೊಂಡಿದ್ದು ಅಂದ್ರೆ ಶಿವಸುಬ್ರಹ್ಮಣ್ಯ ನೀ இந்த பேட்டி எடுத்து போற எதுல போடுவே அப்படின்னு ಹಾಕ್ತಿಯಾ ಯಾವ್ದ್ರಲ್ಲಿ ಬಂದು ಈ ಇಂಟರ್ವ್ಯೂ ಮಾಡಿ. நான் வீக்லி மேகசின் ಹೆಸರೆಲ್ಲ ಇರ್ತೀನಿ. ಅವರು ಡೈಲಿ ಪೇಪರ್ ಹೆಸರು ಹೇಳಿದಾರೆ, ಅದನ್ನೆಲ್ಲ ಬರಕ್ಕಾಗತ್ತ ಅಂದು. ಅವರು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಇಲ್ಲ, ಪೊಲೀಸ್ ಏನ್ ರಿಪೋರ್ಟ್ ಕೊಡ್ತಾರೋ ನ್ಯೂಸ್ ಏನಿದೆ ಏಜೆನ್ಸಿ ಮೇಲೆ ಹಾಕ್ತಾರೆ. ಇನ್ವೆಸ್ಟಿಗೇಷನ್ ಆಗಿ ಇಲ್ಲಿ ಬಂದಿದೆಲ್ಲ ಮಾಡೋದಕ್ಕೆ ಅವರು ಚಾನ್ಸ್ ಇಲ್ಲ, ಇದು ಮಾತ್ರಮೇ ಆಯ್ತಂದು. ಇದು ಎಷ್ಟು ಜನ ನೋಡ್ತಾರೆ, ಎಷ್ಟು ಜನಕ್ಕೆ ಇದೆಲ್ಲ ಗೊತ್ತಾகுது, எல்லா பேப்பரும் வந்தா ಗೊತ್ತಾಗುತ್ತೆ. அது ப்ராப்ளம் தான், பட் இதில் தான் பண்ண முடியும். வேற எது மேகசின்லையும் இது நியூஸ் ಪಬ್ಲಿಷ್ ಮಾಡೋಕ್ಕೆ ಚಾನ್ಸ್ ಇಲ್ಲ, ಕಷ್ಟ ಇದೆ. ಸರಿ, ನೀ ತಮಿಳಲ್ಲಿ ಮಾಡಿದ, ಕರ್ನಾಟಕದಲ್ಲಿ ನಮ್ಗೆ ಜಾಸ್ತಿ ಫೇವರ್ ಇದ್ದಾರೆ. ನಮ್ಗೆ ಅವರೆಲ್ಲ ಯಾವ ರೀತಿಲಿ ಹೋಗ್ತದೆ, ಕನ್ನಡಕ್ಕೆಲ್ಲ ಬರ್ಬೇಕಲ್ವಾ, ಇದು ಒಂದು ಚಿಂತೆ ವೀರಪ್ಪರಿಗೆ. ನಾನು ಯೋಚನೆ ಮಾಡಿದೆ, ಅದು ಸರಿதான். ನಾನು ಶ್ಯೂರಿಟಿ ಕೊಡ್ದೆ. ಏನು ಕೊಡ್ತೆ ಅಂದ್ರೆ, ನಾ ತಮಿಳಲ್ಲಿ ನ್ಯೂಸ್ ಹಾಕಿ ಪಬ್ಲಿಷ್ ಮಾಡಿಬಿಡ್ತೀನಿ. ತಿರ್ಗಾ ಕರ್ನಾಟಕ ತಮಿಳ್ನಾಡು ನ್ಯೂಸ್ ಪೇಪರ್ ಬೇರೆ ಜನ ಯಾರು ಬಂದು ಯಾರು ಕೇಳಿದಲ್ಲ, ನೀವು ಹೇಳಿದ ಸ್ಟೋರಿ ಎಲ್ಲ ಹೇಳಿ ನಿಮ್ಮ ಫೋಟೋ ಎಲ್ಲರೂ ಕೊಡಿದೀನಿ. ನಾವು ಇಲ್ಲಿ ಏನೆಲ್ಲ ನೋಡಿದ್ರೆ ಅದೆಲ್ಲ ಅವ್ರ ಹತ್ರ ನಾನು ಹೇಳಿದ್ದೀನಿ, ಫೋಟೋ ಎಲ್ಲ ಕೊಡಿದೀನಿ. ಎಷ್ಟು ಫೋಟೋ ಆಯ್ತಲ್ಲ ನಾನು ಕೊಡ್ತೀನಿ, ನನ್ನ ಹತ್ರ ಫೋಟೋ ಎಲ್ಲ ಇದು ನಾನೇ ಮಾಡಿಕೋತೀನಿ. ಇದು ಸೇಮ್ ಟೈಮ್ ಇಂಡಿಯಾ ಟುಡೇ ಮಾಡ ಟಕ್ ನನ್ ಕ್ಲಿಕ್ ಆಯ್ತು. ಇಂಡಿಯಾ ಟುಡೇ ಇವ್ರು ನಮ್ಮ ರಾಘರವಿ ಹೇಳಿದಾರಲ್ವಾ, ಇಂಡಿಯಾ ಟುಡೇ ಮಾತಾಡಿದ್ರೆ ಅದು ಕೊಂಚ ಸೇಫ್ ಆಗಿರ್ಬೇಕಂದು. ಅದು ನಮಗೆ ಕ್ಲಿಕ್ ಆಯ್ತು. ಇಂಡಿಯಾ ಟುಡೇಲಿ ಎಷ್ಟು ಲ್ಯಾಂಗ್ವೇಜ್ ಬರೋದು, ಹಿಂದಿ, ಇಂಗ್ಲೀಷ್ ಇಂಟರ್ನ್ಯಾಷನಲ್, ಹಿಂದಿ ಆಲ್ ಓವರ್ ಇಂಡಿಯಾ, ಬೆಂಗಾಲಿ, ಗುಜರಾತಿ, ಮಲಯಾಳ, ಕನ್ನಡ, ತೆಲುಗು, ತಮಿಳ್ 8 ಲ್ಯಾಂಗ್ವೇಜ್ ಬರುತ್ತೆ. ಆ ಟೈಮ್ನಲ್ಲಿ ತಮಿಳ್ ಕನ್ನಡ ಅಲ್ಲಿ ಯಾವ ನ್ಯೂಸ್ ಪೇಪರ್ಲಿ ಕಲರ್ ಪ್ರಿಂಟೇ ಇಲ್ಲ. ಅಣ್ಣ ಇಂಡಿಯಾ ಟುಡೇ ಕಲರ್ 48 ಪೇಜ್, ಇಂಡಿಯಾ ಟುಡೇನಲ್ಲಿ 28 ಪೇಜ್ ಕಲರ್ ಬರುತ್ತೆ. ಕಲರ್ ಇದೆಲ್ಲ ಕಲರ್ಲು ಬಂದಾಗ ಒಳ್ಳೇದು. ವೀರಪ್ಪನ್ ಯಾರು ಲೈಕ್ ಮಾಡಿದಾರ ಅದೇ ನಾವು ಮಾಡೋಕ್ಕಾಗತ್ತೆ. ಕೊಡಿ ಇಂಡಿಯಾ ಟುಡೇಲಿ ಹಾಕಿ,
ಎಲ್ಲ ಮಾಡ್ರ ಅಂದ ಓಡೇ ಅಂದ ಒಂದೇ ಒಂದು ನನಗೆ ಪೊಲೀಸ್ ಪ್ರಾಬ್ಲಮ್ ಈ ಥರ ಇದೆ ಅವ್ರು ರಾಜ್ ಚೆಂಗಪ್ಪ ಫ್ಯೂಚರ್ ಎಡಿಟರ್ ಇಂಡಿಯಾ ಟುಡೇ ಅವರು ಡೆಲ್ಲಿಲಿಂದ ಚೆನ್ನೈ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದರು ಬಂದು ಮಾತಾಡಿದ್ದಾರೆ ಯಾವ ರೀತಿಯಲ್ಲಿ ಎಲ್ಲ ವಿಚಾರಣೆ ಮಾಡಿ ನಾವು ವೀರಪ್ಪನ ತೆಗೆದದು 1.5 ರೋಲ್ ಫಿಲ್ಮ್ ಅವ್ರು ನನ್ನ ಫೋಟೋ ತಗೊಂಡದ್ದು 5 ರೋಲ್ ಅವ್ರ ಫೋಟೋಗ್ರಾಫರ್ ಅಷ್ಟು ಇಂಟ್ರೆಸ್ಟ್ ತಗೊಂಡಿದ್ದಾರೆ ಮ್ಯಾಕ್ಸಿಮಮ್ ಇಂಗ್ಲೀಷ್ ಮ್ಯಾಗಝೀನ್ ಒಂದು ಟಾಪ್ ಮೋಸ್ಟ್ ಫೋಟೋಗ್ರಾಫರ್ಸ್ ಎಲ್ಲ ಒಂದು ಫೋಟೋಕ್ಕೆ 20 ಫೋಟೋ ತೆಗಿದ್ದಾರೆ ಅದು ಅವ್ರ ಸ್ಟೈಲ್ ನಮ್ಮ ಒಂದು ಫೋಟೋಕ್ಕೂ ಒಂದೇ ಫೋಟೋ ತೆಗೆದು ಬೇರೆ ನಮ್ಗೆ ಆಪ್ಷನ್ ಇಲ್ಲ ಇದೇ ರೀತಿಯಲ್ಲಿ ನಾನು ನೋಡ್ತೀನಿ ಏನಪ್ಪ ನಾನು ವೀರಪ್ಪನೇ 45 ಫೋಟೋ 50 ಫೋಟೋ ತಗೊಂಡಿದ್ದೀನಿ ನೀ ನನ್ನ 200 ಫೋಟೋ ಮೇಲೆ ತಗೊಂಡಿದ್ದೀರಿ ಸರಿ ಬಿಡಿ ಆಯಿಲ್ ಮೇಲೆ ನನ್ಗೆ ಭಯ ಏನಂದ ಇಂಡಿಯಾ ಟುಡೇ ಆಫೀಸ್ ಒಳಗೆ ಇದ್ದೀನಿ ಹೊರಗೆ ರೋಡ್ಗೆ ಬಂದ ಪೊಲೀಸ್ ಅರೆಸ್ಟ್ ಮಾಡಿದಾರ ಮಣಿಯನ್ನ ಮಾತಾಡೋಕೆ ಚಾನ್ಸ್ ಇಲ್ಲ ಮೀಟ್ ಮಾಡೋಕೆ ಚಾನ್ಸ್ ಇಲ್ಲ ಇದೆಲ್ಲ ಏನ್ ಮಾಡುದು ಅಂತ ಹೇಳಿದ್ಮೇಲೆ ಸರ್ ನಿಮ್ ಪ್ರಾಬ್ಲಮ್ ವೀರಪ್ಪನ್ ಸ್ಟೋರಿ ಯಾವ ರೀತಿಲಿ ಬುಕ್ಲ ಡಿಸೈನ್ ಮಾಡುದು ನ್ಯೂಸ್ ಪಬ್ಲಿಷ್ ಮಾಡುದು ಅಂತಿದ್ದೀರಿ ನನ್ನ ಪ್ರಾಬ್ಲಮ್ ತಮಿಳ್ನಾಡು ಪೊಲೀಸ್ ಹಾಕ್ತಾರ ಕರ್ನಾಟಕ ಪೊಲೀಸ್ ಹಾಕ್ತಾರ ಗೊತ್ತಿಲ್ಲ ಇನ್ ವೆಯ್ಟ್ ಪ್ಲೀಸ್ ವೆಯ್ಟ್ ಅಂತ ಆಗ ಹೋಮ್ ಮಿನಿಸ್ಟರ್ ಅಡಿ ಈ ಥರ ಪ್ರಾಬ್ಲಮ್ ಆಯ್ತು ನಮ್ಮ ರಿಪೋರ್ಟರ್ ಇಲ್ಲಿ ಬಂದಾರೆ ಅವರು ಜರ್ನಲಿಸ್ಟ್ ವರ್ಕ್ ಮಾಡಿದ್ದಾರೆ ಬಟ್ ಪೊಲೀಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಲಿ ತಮಿಳ್ನಾಡು ಪೊಲೀಸ್ ಅಂಡ್ ಕರ್ನಾಟಕ ಪೊಲೀಸ್ ಪ್ರಾಬ್ಲಮ್ பண்ணாங்க ಇಮಿಡಿಯೇಟ್ ஒரு 3 hours ಅಲ್ಲಿ ತಮಿಳ್ನಾಡು ಪೊಲೀಸ್ DGP ವಾಲ್ಟರ್ ದೇವಾರಂ ಆಗ IG ಇನ್ಸ್ಪೆಕ್ಟರ್ ಜನರಲ್ ಒಂದು ಪ್ರೆಸ್ ಮೀಟ್ ಕೊಡ್ತಾರೆ ಒಂದು ಫೋಟೋಗ್ರಾಫರ್ ಲಾಸ್ಟ್ ವೀಕ್ ಬಾಂಬ್ ಬ್ಲಾಸ್ಟ್ಗೆ ಒಂದು ಫ್ಯೂ ಡೇಸ್ ಬಿಫೋರ್ ವೀರಪ್ಪನ ಕಾಡೊಳಗೆ ಹೋಗಿ ಮೀಟ್ ಮಾಡಿದ್ದಾನೆ ಅವನು ನಮ್ಗೆ ಒಳ್ಳೇದು ಮಾಡಿದ್ದಾನೆ ವೀರಪ್ಪನ್ ಯಾವ ರೀತಿ ಇದ್ದಾನೆ ಅವ್ನ ಗ್ಯಾಂಗಲ್ಲಿ ಯಾರಿದ್ದಾರೆ ಕಾಡೊಳಗೆ ಎಲ್ಲಿದ್ದಾನೆ ಎಂದು ಯಾವುದೂ ಗೊತ್ತಾಯ್ತಿಲ್ಲ ನಮ್ಮ ಕಾಡೊಳಗೆ ಸರ್ಚ್ ಮಾಡಿಕೊಂಡಿದ್ದೀವಿ ಈಗ ಹೊಸ ಫೋಟೋ ಕೊಟ್ಟಿದ್ದಾನೆ ತಮಿಳ್ನಾಡು ಪೊಲೀಸ್ ಅವನಿಗೆ ಕಂಕ್ರಾಚ್ ಮಾಡಿದ್ರು ಪ್ರೆಸ್ ರಿಲೀಸ್ ಕೊಡ್ತಾರೆ ಇದನ್ನು ಮಾತಾಡಿದ ಮೇಲೆ ಇಲ್ಲಿ ಪ್ರೆಸ್ ರಿಲೀಸ್ ಬಂತದ್ದು ಇಲ್ಲಂತ ನಮ್ಮನ್ನ ಅಕ್ಯೂಸ್ ಆಗಿದ್ದಾರೆ ಚೇಂಜ್ ಆಗಿದೆ ವರ್ಷನ್ ಚೇಂಜ್ ಆಯ್ತು ಅದು ರೀಸನ್ ಡೆಲ್ಲಿ ಇಂಡಿಯಾ ಟುಡೇ ಅಪ್ಪ ಧೈರ್ಯ ಆಯ್ತು ಅಪ್ಪ ನಮ್ಗೆ ಯಾರೇನು ಅರೆಸ್ಟ್ ಮಾಡೋದಿಲ್ಲ ಊರಿಗೆ ಮನೆಗೆ ಹೋಗಲ್ಲ ಎಲ್ಲ ಮೀಟ್ ಮಾಡಲ್ಲ ಸ್ವಂತಗಾರೆಲ್ಲ ಮೀಟ್ ಮಾಡಲ್ಲ ಅಂದ್ರೆ ವಾಪಸ್ ಊರಿಗೆ ಬರ್ತೀನಿ ಇದೇ ಇಂಡಿಯಾ ಟುಡೇಲಿ ಬಂದ ಮೇಲೆ ಇದು ಸೇಮ್ ಡೇ ನಾ ಕೆಳಗೆ ಬಂದು ಮಾತಾಡಿದ ಮೇಲೆ ಏನು ಪ್ರಾಬ್ಲಮ್ ಇಲ್ಲ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ ತಮಿಳ್ನಾಡು ಸ್ಟೇಟ್ ಅಂಡ್ ಕರ್ನಾಟಕ ಸ್ಟೇಟ್ಗೆ ಅವ್ರು ಲೆಟ್ರೇ ಕಳಿಸಿದ್ದಾರೆ ಏನು ಪ್ರಾಬ್ಲಮ್ ನೀವು ಸೀರಾ ಎಲ್ಲಿ ಬೇಕಂದ್ರೆ ಇಲ್ಲ ಇಲ್ಲಿ ಚೆನ್ನೈಲಿ ಎಲ್ಲಿದ್ದೀರಿ ಇಲ್ಲ ನಮ್ಮ ಗೆಸ್ಟ್ ಹೌಸ್ಗೆ ಬಂದುಬಿಟ್ಟಿದ್ದಾರೆ ಇಲ್ಲ ಸರ್ ನನ್ನ ಫ್ರೆಂಡ್ ಅವ್ರ ಮನೇಲಿದ್ದೀನಿ ನಾನು ಅಲ್ಲಿಯೇ ಇದ್ದೀನಿ ಬಂದು ಕೊಳತೂರು ಮನೆಯನ್ನಾಗ ಫೋನ್ ಮಾಡಿ ಹೇಳಿದ್ದೀನಿ ಮಾತ್ರ ವೀರಪ್ಪನ ಒಂದು ಐಡಿಯಾ ಇದೆ ಕಲರ್ಲಿ ಫೋಟೋ ಬರಬೇಕು ಕನ್ನಡದಲ್ಲಿ ಬರಬೇಕು ಆ ಲ್ಯಾಂಗ್ವೇಜಲ್ಲಿ ಬರಬೇಕು ಒಂದು ಐಡಿಯಾ ಇದೆ ನಮಗೆ ಈ ಥರ ಇಂಡಿಯಾ ಟೈಗ್ ಒಂದು ಐಡಿಯಾ ಬಂದದ್ದು ಅವರು ಯೋಜನೆ ಮಾಡಿಬಿಟ್ಟು ಗುಡ್ ಒಳ್ಳೆ ಕೆಲಸ ತಮಿಳಿನಿಂದ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಇರಬೇಕು ಇದು ಇಂಗ್ಲೀಷ್ನ ಇಂಟರ್ನ್ಯಾಷನಲ್ ಆಗ ಹಿಂದಿ ಆಲ್ ಓವರ್ ಇಂಡಿಯಾ ಕನ್ನಡ ಎಲ್ಲ ಕಡೆ ಬರುತ್ತೆ ತಮಿಳು ಬರುತ್ತೆ ಮಲಯಾಳ ಬರುತ್ತೆ ತೆಲುಗು ಬರುತ್ತೆ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಇಂಡಿಯಾ ಟುಡೇ ಬೆಸ್ಟ್ ಚಾಯ್ಸ್ ಅಂದಾರೆ ಇದೇ ರೀತಿ ಆಮೇಲೆ ತಮಿಳ್ನಾಡು ಪೊಲೀಸ್ ಆಫೀಸರ್ ತಿರ್ಗಾ 10 days ಬಿಟ್ಟು ಎಲ್ಲ ಲ್ಯಾಂಗ್ವೇಜಲ್ಲಿ ಬಂದ ಮೇಲೆ 10 days ಬಿಟ್ಟು ತಮಿಳ್ನಾಡು ಪೊಲೀಸ್ ಇನ್ಸ್ಪೆಕ್ಟರ್ ಸೆನ್ನಮಲ್ಲನ್ ಕೊಳತೂರು ಮಣಿಯನ್ನ ಮೀಟ್ ಮಾಡಿದಾರೆ ನಾ ಶಿವಸುಬ್ರಹ್ಮಣ್ಯ ಮೀಟ್ பண்ணோம் ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಫುಲ್ ಆರ್ಟಿಕಲ್ ಬಂದ್ಬಿಡುತ್ತಾ ಫಸ್ಟ್ ಟೈಮ್ ಫೋಟೋ ಪ್ರಿಂಟ್ ಆಯ್ತು 10 to 12 pages ನ್ಯೂಸ್ ಬಟ್ ಇಂಡಿಯಾ ಟುಡೇ ಅಲ್ಲಿ ಬ್ರೀಫ್ ಸ್ಟೋರಿ 12 pages ಇಂಗ್ಲಿಷ್ ಕಲರ್ ಫೋಟೋಸ್ ಆಲ್ ಲ್ಯಾಂಗ್ವೇಜ್ 8 ಲ್ಯಾಂಗ್ವೇಜ್ ಅಲ್ಲಿ ಪಬ್ಲಿಷ್ ಆಯ್ತು ಒಟ್ಟು ಫೇಮಸ್ ಆಯ್ತು ನಾವು ಆ ಟೈಮ್ನಲ್ಲಿ ಬಚಾವ್ ಆದ್ರೆ ಸಾಕು ಯಾರು ನೋಡಿದ್ರೆ ಪೊಲೀಸ್ ಗೊತ್ತಾಯ್ತು ಆಹಾ ಇವನು ಇಂಟೆಲಿಜೆಂಟ್ ಇವನು STF ಇರ್ಬೇಕು ಇವನು ಕರ್ನಾಟಕ ಯಾರು ನೋಡಿದ್ರು ಭಯ ಏನ್ರ ಮಾಡಿದೆ ಮಣಿಯನ್ನ ಮುಂಜೆ ಹೇಳಿದ್ದಾರೆ ವೀರಪ್ಪನ್ ನೋಡೋದಕ್ಕೆ ಮುಂಜೆ ಹೇಳಿದ್ದಾರೆ ಹೇಳ್ಕೋ 2 ವರ್ಷ ಹೋಗ್ಬೇಕಿಂದ ಮೀಟ್ ಮಾಡಲ್ಲ ಅಂತ ಇಷ್ಟು ಬೇಗ ಬರೋಕೆ ಚಾನ್ಸ್ ಇಲ್ಲ ಸುಮಾರು 1 ವರ್ಷ 6 ಮಾಸ ಬಿಟ್ಟು ಬರೋದ್ರಿಂದ ಇದು ನೆಕ್ಸ್ಟ್ ವೀಕೇ ಬಂದ್ಬಿಟ್ಟಿದೆ ಸಮಸ್ಯೆ ಸರಿ ಪ್ರಾಬ್ಲಮ್ ಒಂದು ಭಯ ಅಂದು ಆಮೇಲೆ ಇನ್ಸ್ಪೆಕ್ಟರ್ ತಮಿಳ್ನಾಡು STF ಇನ್ಸ್ಪೆಕ್ಟರ್ ಮೀಟ್ ಆಗಿ ಕೊಳತೂರು ಮಣಿಯನ್ನ ಮೀಟ್ ಮಾಡಿ ಶಿವಸುಬ್ರಹ್ಮಣ್ಯ ಮೀಟ್ ಮಾಡಬೇಕು ನಾವು ಇಲ್ಲಿ ಮೀಟ್ ಮಾಡಿಲ್ಲ ನಿಮ್ಮ ಮನೆಗೆ ಅವ್ನು ಬರೋಕೆ ಹೇಳಿ ನಾನು ಮೀಟ್ ಮಾಡಿದ್ದೀನಿ ಆ ಮನೆಯನ್ನು ಹೇಳಿದಾರೆ ನನ್ನ ಮನೆಯಲ್ಲಿ ಮೀಟ್ ಮಾಡಬೇಕು ಅವ್ನು ನೀವು ಸಾಯಿಸ್ಬಿಡ್ತೀನಲ್ಲ ಈಗಲಿಗೆ ಪ್ರಾಬ್ಲಮ್ ಇಲ್ಲ ನೀವೇನು ಮಾಡೋದಿಲ್ಲ ಗೊತ್ತು ಬಟ್ ಬೇರೆ ಕಡೆ ಯಾರಾದ್ರೂ ಕೈಯಲ್ಲಿ ಸಿಕ್ಕಿ ಪ್ರಾಬ್ಲಮ್ ಆಯ್ತಾ ಕಷ್ಟ ತಮಿಳ್ನಾಡು STF ಇನ್ಸ್ಪೆಕ್ಟರ್ ಸೆನ್ ಪ್ರಾಬ್ಲಮ್ ಇಲ್ಲ ಶಿವಸುಬ್ರಹ್ಮಣ್ಯಗೆ ಭಯ ನಿಮ್ಮ ಮನೆಯಲ್ಲಿ ನಾನು ಮೀಟ್ ಮಾಡಿದ್ದೀನಿ ಒಂದು ಗಂಟೆ ಅವ್ನು ಮಾತಾಡ್ತೀನಿ ಜೊತೆ ಇಲ್ಲಿದ್ದಾರೆ ಭಯ ಎಲ್ಲ ಏನಿಲ್ಲ ಎಲ್ಲಿ ಬೇಕು ಏನು ಬೇಕು ಅಂದ್ರೆ ಪೊಲೀಸ್ ಅವ್ರ ಮಾತಾಡೋಕ್ಕಾಗುತ್ತೆ ಬರೋಕೆ ಹೇಳಿದ್ದೀನಿ ನೀವು ಎಲ್ಲಿ ಬರ್ಬೇಕು ಹೇಳಿದ್ರೆ ಅಲ್ಲಿಯೇ ಮೀಟ್ ಮಾಡಿಟ್ಟು ಯಾರು ರೆಸ್ಪಾನ್ಸಿಬಲ್ ಪರ್ಸನ್ ನೀವೇ ಅವ್ರ ಹತ್ರ ಮಾತಾಡಿದ್ರೆ ನಿಮ್ಮ ಹತ್ರ ಕಳಿಸಿದ್ದಾರೆ ಆಮೇಲೆ ಒಂದು ದಿವಸ ನಾನು ಫೋನ್ ಮಾಡಿದ್ದೀನಿ ಇನ್ಸ್ಪೆಕ್ಟರ್ ಸೆನ್ನಮಲ್ಲನ್ ಮೀಟ್ ಮಾಡಬೇಕಿದ್ದಾರೆ ನೀವು ಯಾವಾಗ ಫ್ರೀ ಅದಿದ್ದಾರೆ ನಾನು ನಾಳೆ ಬರ್ತೀನಿ ನಾಳೆ ಬನ್ನಿ ಮೇಟೂರು ಬನ್ನಿ ಲಾಡ್ಜ್ ಇದೆ ಅಲ್ಲಿ ಇರೋಕ್ಕೆ ನಾನು ಹೇಳಿದ್ದೀನಿ ನೀವಂತ ಅವ್ರು ಮೀಟ್ ಮಾಡಿದ್ದಾರೆ ನೆಕ್ಸ್ಟ್ ಡೇ ಸೇಮ್ ನಾನು ಒಂದು ಮದಿಯ 3 ಗಂಟೆಗೆ ಹೋಗಿದ್ದೀನಿ ಅವ್ರ ರೂಮಲ್ಲಿ ಕೂತ್ಕೊಂಡು ಮಾತಾಡಿದ್ವಿ SP ಸಂಜಯ್ ಯಾರವರು ಬಂದಾರೆ ಇನ್ನೂರು ಸಬ್ ಇನ್ಸ್ಪೆಕ್ಟರ್ ರಾಮಲಿಂಗಂ ಎಲ್ಲ ಬಂದು ಯಾರೂ ಮಾತಾಡಲಿಲ್ಲ ಸೆನ್ನಮಲ್ಲನ್ ಮಾತ್ರ
ನೀವು ಯಾವ ರೀತಿ ಒಳಗೆ ಹೋಗಿದ್ರಿಂದ ಅದೆಲ್ಲ ಅವ್ರಿಗೆ ಗೊತ್ತಾಯ್ತು. ಚಿನ್ನಪ್ಪನ ಅರೆಸ್ಟ್ ಇವರೆಲ್ಲ ಸುಮಾರು 50 ಎಲ್ಲ ಕತೆ ಹೇಳಿಬಿಟ್ಟಿದ್ದಾರೆ. ಎಲ್ಲ ಕತೆ ಹೇಳ್ಬಿಟ್ಟಾರೆ. ಎಲ್ಲ ಹೇಳಿದ್ರು. ನಾನು ಹೇಳಿದ್ರು ಅದು ಎಲ್ಲ ಕರೆಕ್ಟ್. ಬಾಳಾರು ಬಾಂಬ್ ಬ್ಲಾಸ್ಟ್ ನಡೆಯೋದಕ್ಕೆ ಮುಂದಿನ ದಿವಸ ಎಲ್ಲಿ ಹೋಗಿದಾರಿಂದ ಅದು ಬಂದಾರು ಮಾತಾಡ್ಬಿಟ್ಟು ಇಲ್ಲಿಂದ ವಾಪಸ್ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಏನು ಬಂದಾರ ನಮ್ಗೆ ಗೊತ್ತಿಲ್ಲ. ಅದೆಲ್ಲ ಅವ್ರಿಗೆ ಗೊತ್ತಾಯ್ತು. 100% ನಾನು ಮಾತಾಡಿದ್ದು ಅವ್ರು ಬೇರೆ ಕಡೆ ಎನ್ಕ್ವೈರಿ ಮಾಡಿದ್ದು ಕರೆಕ್ಟ್. ಬಟ್ ಇದ್ರಲ್ಲಿ ಒಂದು ಪ್ರಶ್ನೆ ಸರ್, ಅರ್ಜುನ ಅವತ್ತು ಯಾಕೆ ಓಡಿ ಬಂದ? ಅದೇ ಅವನ ವರ್ಕ್ ಕಂಪ್ಲೀಟ್ ಆಯ್ತು. ನಾವೆಲ್ಲ ಭೇಟಿಯಲ್ಲಿ ಕಳ್ಸೋದಕ್ಕೆ ಕೊಟ್ಟಾಯ್ತು. ಇದೆಲ್ಲ ಆಯ್ತು. ಈಗ ರಿಪೋರ್ಟರ್ ಒಳಗೆ ಇದ್ದಾರೆ. ನಾವು ಬೇರೆ ಕಡೆ ಒಂದು ಕೆಲಸ ಮಾಡಿಬಿಟ್ಟು ಬಂದೀವಿ. ಇದು ಅಣ್ಣ ಹತ್ರ ಮಾತಾಡ್ದ ಟೆನ್ಷನ್ ಆಗಿದಾರ ಇಲ್ಲ ಅಕ್ಸೆಪ್ಟ್ ಮಾಡಿದಾರ ಏನೋ ಪ್ರಾಬ್ಲಮ್ ಆದ ಒಂದು ಐಡಿಯಾ ಇಲ್ಲ, ಕನ್ಫ್ಯೂಷನ್ ಬಂದ. ಅಲ್ಲ ಸರ್, ಬಾಂಬ್ ಎಲ್ಲ ಇಟ್ಟು ಬಂದಿದ್ದು ಅರ್ಜುನನೇ? ಇಲ್ಲ, ಮುಂಚೆ ಅದ್ರ ಒಂದು ತಿಂಗಳು 2 ತಿಂಗಳು ಮುಂಚೆ ಮಾಡಿದ್ದಾರೆ. ಸರಿ ಸರ್, ಮಾಡಿದ್ದಾರೆ. ವೀರಪ್ಪನ್ ಗ್ಯಾಂಗ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಕರಾತೆ ಗೋಪಾಲಕೃಷ್ಣ SP ಯಾವುದೋ ಒಂದು ರೀತಿಯಲ್ಲಿ ಕಾಡೊಳಗೆ ಕರ್ಕೊಂಡು ಬರ್ಬೇಕು, ಬ್ಲಾಸ್ಟ್ ಮಾಡ್ಬೇಕಂತ ಐಡಿಯಾ. ಅದರಲ್ಲಿ ಸಮ್ ಐಡಿಯಾಸ್ ಟ್ರ್ಯಾಕ್ ಮಾಡಿದ್ದಾರೆ. ಅದರಲ್ಲಿ ಒಂದು ಭೇಟಿ ಕೊಳತೂರು ಇನ್ನೊಂದು ನನ್ನ ಮುಖಾಂತರ ಇಂಟರ್ವ್ಯೂ ಕೊಟ್ಟು ಇದು ವರ್ಲ್ಡ್ ಫುಲ್ ಪಬ್ಲಿಷ್ ಆಗಿ ಆ ರೀತಿಯಲ್ಲಿ ಕಾಡೊಳಗೆ ಅವ್ರು ಬರ್ಬೇಕು. ಇಷ್ಟು ಗೇಮ್ ತಲೆ ಇತ್ತ ಸರ್? ಮೋಸ್ಟ್ಲಿ 5-6 ಟ್ರ್ಯಾಕ್ ಮಾಡಿದ್ದಾರೆ. ಅದರಲ್ಲಿ ನಾವೊಂದು ಟ್ರ್ಯಾಕ್, ನಾವೊಂದು ದಾರಿ, ಬಾಳಪ್ಪನ್ ಮರ್ಡರ್ ಮಾಡಿದ ಒಂದು ದಾರಿ, ಕೊಳತು ಪೋಸ್ಟ್ ಮಾರ್ಕೆಟ್ ಅಲ್ಲಿ ಭೇಟಿ ಹಾಕಿದ ಒಂದು ದಾರಿ, ಇನ್ನು ಎಷ್ಟು ದಾರಿ ಮಾಡಿದಾರೋ ಅದೆಲ್ಲ ಫೇಲಿಯರ್, ಸಕ್ಸಸ್ ಆಗಿಲ್ಲ. ಇಲ್ಲಂದ್ರೆ 5-6 ದಾರಿ ಮಾಡಿದ್ದಾರೆ. ಇದು ನಾನು ಪೊಲೀಸ್ ಆಫೀಸರ್ ಹತ್ರ ಮಾತಾಡಿದ ಮೇಲೆ ನನಗೆ ಗೊತ್ತಾಯ್ತು. ಎಲ್ಲ ಹೇಳಿದ್ರು ಅವರು, ಇದು ಈ ಥರ ಮಾಡಿದಾನೆ, ಈ ಕಡೆ ಎಲ್ಲ ಮಾಡಿದಾನೆ, ನಾವು ಇವರೆಲ್ಲ ಅರೆಸ್ಟ್ ಮಾಡಿದೀವಿ. ಹಾಗಾದ್ರೆ ನಮ್ಗೆ ಇದೆಲ್ಲ ಗೊತ್ತಾಯ್ತು. ಇಲ್ಲ ನಿಮ್ಗೆ ಏನು ಗೊತ್ತಿಲ್ಲ. ಪೊಲೀಸ್ ಆಫೀಸರ್ ಮೇಲೆ ಮಾತಾಡಿದ ಮೇಲೆ ವೀರಪ್ಪನ ರಿಯಾಲಿಟಿ ಅವ್ರು ಯಾವ ರೀತಿ ಎಲ್ಲ ಮೂವ್ ಆಗಿದಾರೆ, ಏನೇನು ಮಾಡಿದಾರಲ್ಲ ಗೊತ್ತಾಯ್ತು.